So we've been showing the presentations and we've been talking about your entire initiative. Okay. So the media was telling us. But was there a delay? Sorry? Yes, sir. Yeah. I'll tell. I'll apologize on top of that. I will apologize, but there is one clarification which I need to do with the team. I'll do it. ಇಲ್ಲ ಸುದೀಪ್, ನಾನು ತಡ ಆಗೋದ್ರ ಬಗ್ಗೆ ನಮ್ಮ ಆಕ್ಷೇಪ ಅಲ್ಲ. ತಡ ಆಗ್ತಿದೆ ಅಂತ ಹೇಳುವ ಸೌಜನ್ಯ ಇಲ್ದಿರೋದ್ರ ಬಗ್ಗೆ ಕೋಪ ಇರುತ್ತೆ. 3:30 ಗಂಟೆ ಕರೆದು ನೋಡಿ, ನಾನು ನಿಂತಿದ್ದರೆ ನಡೀತಾ ಇರಲಿಲ್ಲ. ಗೊತ್ತಿದೆ ಯಾರಾದ್ರೂ ಬಂದು one second, sir. I apologize. Come on. That is okay, sir. Come on, as long as you smile, I'm happy now. I came all the way from Delhi for this. So I'm just immediately need to head back for the promotion. But very sweet of you. Allah bandidike tumba thanks. And I really admire the fact that I'm your first choice. But can I not be your last choice? There's a lot of very intellectual people around me. ಅಲ್ಲ, ಇದನ್ನು ಫಸ್ಟ್ ಅಂತ Sir? ವಿಕ್ರಾಂತ್ ನಾನು ಫಸ್ಟ್ ಅಂತ ಇದಕ್ಕೆ So no, but yeah, there is a beautiful thought, ಮತ್ತೆ ಹಾಗೂ one daily step into different creative aspect from Kicha Creations ಹಾಗೂ Supriya and when they have come. So ಇಲ್ಲಿ ಒಂದು company open ಮಾಡಿ they are having a lot of creative ideas, and that is going to be, and this is the first baby step into that one baby step into the ideas. So I'm sure the team will express themselves, and probably ನೀವು ಬಂದಿರೋದು ಇವತ್ತು so that I officially announce the launch of Kichaverse, and let them take it from here, and I will speak about again. So I'd like to call upon Abhinav Garg, the co-founder of Blockchain. ಇದರ ಮೇನ್ ಉದ್ದೇಶ ಇದೆ, ನಮ್ಮ ತಾಯ್ನಾಡಿನ ಕಂಪನ ತೊಗೊಂಡು ಹೋಗ್ಬಿಟ್ಟು ಹೊರಗಡೆ ಪ್ರಸರಿಸೋದು, ಆ ಒಂದು ರುಚಿಯನ್ನು ನಾವು ತೋರಿಸ್ಬೇಕಂತ. ಅದು ಒಂದು. ಅದರ ಜೊತೆಗೆ ಟೆಕ್ನಾಲಜಿಯಲ್ಲಿ ನಮ್ಮ ಒಂದು ಫಿಲ್ಮ್ ಲ್ಯಾಂಡ್ನಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೋದು, ಕನ್ನಡ ಫಿಲ್ಮು ಒಳ್ಳೆಯ ಬೇರೆ ಒಂದು ರಾಜ್ಯದ ದೇಶದ ಫಿಲ್ಮ್ಗಿಂತನೂ ಒಳ್ಳೆಯ ರೀತಿ ಟೆಕ್ನಾಲಜಿ ಯೂಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಮೆಟಾವರ್ಸ್, ಒಂದು ಕಿಚಾವರ್ಸ್ ಮತ್ತು NFT ಅನ್ನೋ ಒಂದು ಟೆಕ್ನಾಲಜಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತಲೆಯಲ್ಲಿ ಬಂದ ತಕ್ಷಣ ಅದನ್ನು ನಾವು ಈ ಒಂದು ಕಾಪಿ ಆ್ಯಂಡ್ ಬರ್ನ್ ಇನ್ನೋವೇಷನ್ ಒಳಗಡೆ ತಗೊಂಡ್ಬಿಟ್ಟು ಆ ಒಂದು ಪ್ಲ್ಯಾಟ್ಫಾರ್ಮ್ನ ರೆಡಿ ಮಾಡಿದ್ವಿ. ಅದರ ಜೊತೆಗೆ ಪ್ರೀಮಿಯರ್ ಶೋ ವರ್ಲ್ಡ್ ನಂಬರ್ 1 ಜಗತ್ತಿನ ಮೊದಲ ಗಳಿಕೆ, ಒಂದು ಹೆಗ್ಗಳಿಕೆ ನಮ್ಮ ಈ ವಿಕ್ರಾಂತ್ ರೋಣ ಫಿಲ್ಮಿಗೆ ಹೋಗುತ್ತೆ. ಜಗತ್ತಿನಲ್ಲೇ ಫಸ್ಟ್ ಟೈಮ್ NFT ಪ್ರೀಮಿಯರ್ ಶೋ ಮಾಡ್ತಾ ಇದೆ. ಇಟ್ ಇಸ್ ನಾಟ್ ದ್ಯಾಟ್ ಈಸಿ. ಅಷ್ಟು ಸುಲಭವಾಗಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೊರದೇಶದಲ್ಲಿ ನಮ್ಮ ಕನ್ನಡ ಫಿಲ್ಮನ ಪ್ರೀಮಿಯರ್ ಶೋ ಮಾಡ್ತಾ ಇರೋದು ಮೊದಲೇ ಸಾರಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಪ್ರಿಯಾ ಮೇಡಮ್ಗೆ, ಅವರು ಸುದೀಪ್ ಸರ್ಗೆ ಪರ್ಸ್ನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ಇದು ಒಂದು ದೊಡ್ಡ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದನ್ನು ನಾವು ಎಲ್ಲರೂ ಕೂಡಿಬಿಟ್ಟು ಆ ಒಂದು ಕೆಲಸವನ್ನು ಕೈ ತಗೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಮುಗಿಸ್ಕೊಡೋ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹೊರಿಸಿದ್ದಾರೆ. ನಾವು ಡೆಫಿನೆಟ್ಲಿ ಮಾಡ್ತೀವಿ. ಬಿಸಿ ಇರ್ತಾರೆ, ಜೊತೆಗೆ ಈ ಥರ ಫ್ಯಾನ್ ಇರೋದ್ರಿಂದ ಅವರು ಅಷ್ಟು ಟೈಮನ್ನು ಅವ್ರ ಜೊತೆಗೆ 1-to-1 ಆಗಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸೌಲಭ್ಯವನ್ನು ಯೂಸ್ ಮಾಡಿಕೊಂಡು ಫ್ಯಾನ್ಸ್ ಜೊತೆಗೆ ಎಂಗೇಜ್ ಆಗಬೇಕು ಅನ್ನೋ ಒಂದು ಮನದ ಆಸೆಯಿಂದ ಈ ಎಲ್ಲ ಒಂದು NFT ಮತ್ತು ಪ್ರೀಮಿಯರ್ ಶೋನ ಮಾಡ್ತಾ ಇದ್ದೀವಿ ಸರ್. ಅದೇ ಅದರಲ್ಲಿ ಏನಿದೆ, ಚಿಕ್ಕ ಕ್ಯಾಟಗರಿ ಮತ್ತೆ ಇದರಿಂದ ದೊಡ್ಡ ಕ್ಯಾಟಗರಿವರೆಗೂ ಇದು ಹೇಳಿದ್ರಲ್ಲ 10,000, 15,000, 1 ಲಕ್ಷ, 5 ಲಕ್ಷ ಅಂತ ಅಂದ್ರು ಅವರು. ಕರೆಕ್ಟ್ ಅಲ್ವಾ? ಅದನ್ನು ಕೇಳ್ತಾ ಇದ್ರಿ ಕಣಪ್ಪ. ಆಮೇಲೆ ಇದು ಇವರು ಸರ್ ಅದು ಒಂದು ಮೆಂಬರ್ಶಿಪ್. ಈಗ ಅದು ಒಂದು ಮೆಂಬರ್ ಇದೆ, ಈಗ ಹೇಳಿದ್ರಲ್ಲ ಆ ಥರ ಒಂದು ದೊಡ್ಡ ಮೆಂಬರ್ಶಿಪ್ ತೊಗೊಂಡ್ರೆ ಅದ್ರ ಜೊತೆಗೆ ಏನಿದೆ, ನಾವು ಪ್ರತಿಯೊಂದು ಅನುಕೂಲ ಮಾಡಿಕೊಟ್ಬಿಟ್ಟು ನಿಮಗೆ ಇಲ್ಲಿಂದ ತೊಗೊಂಡು ಹೋಗ್ಬಿಟ್ಟು ದುಬೈನಲ್ಲಿ ನಿಮಗೆ ಪ್ರೀಮಿಯರ್ ಶೋ ಅಟೆಂಡ್ ಮಾಡಿಸಿ ವಾಪಸ್ ಕಳಿಸೋದು. ಅಲ್ಲಿ ಪ್ರೀಮಿಯರ್ ಶೋ ಅಲ್ಲಿ ಇದೆ, ಇಲ್ಲಿದಲ್ಲ, ನಾನು ಇಲ್ಲಿದ್ದಕ್ಕೆ ಹಂಗಾಗ್ಬಿಟ್ಟು. ಸರಿ. ಆ್ಯಂಡ್ ಇವರು ಮಾತಾಡ್ತಾ ಇಟ್ಸ್ ಎ ದುಬೈ ಬೇಸ್ಡ್ ಕಂಪನಿ ಅಂತಂದ್ರು. ಯಾವುದು ಅಲ್ಲಲ್ಲ, ಕಾಫಿ ಅದು ಇದಿರಲಿ, ಮಿನಿಸ್ಟ್ರಿ ಆಫ್ ಇದರ ಅಫೇರ್ಸ್ ಅಲ್ಲಿ, ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ರಿಜಿಸ್ಟರ್ ಆಗಿರೋ ಕಂಪನಿ. ಅದು ದುಬೈ ಬೇಸ್ಡ್ ಕಂಪನಿ, ಇಟ್ಸ್ ಇಂಡಿಯನ್ ಬೇಸ್ಡ್ ಲಿಮಿಟೆಡ್ ಕಂಪನಿ. ಹೌದು, ಬೇರೆ ಕಡೆ ಎಲ್ಲ ಇರಬೇಕಲ್ಲ ಸರ್, ಹಂಗಾಗ್ಬಿಟ್ಟು ಬ್ರಾಂಚ್ ಅಲ್ಲ.
ಅವರಿಬ್ಬರು ಡೈರೆಕ್ಟರ್ಸ್ ಇರುವ ಕಂಪನಿ ಅದು ಗೊತ್ತಾಯ್ತು. ಸರ್, ಎಷ್ಟು ಮೆಂಬರ್ಸ್ಗೆ ಅವಕಾಶ ಇರುತ್ತೆ ಪ್ರೀಮಿಯರ್ 500 ಪಾಸಸ್ ಇದೆ. 500 ಪಾಸ್ನಲ್ಲಿ 1000 ಜನ ನೋಡ್ಬೋದು. ಒಂದು ಪಾಸಿಗೆ ಇಬ್ಬರು ಅಂತ ಹೇಳ್ಬಿಟ್ಟು ಮಾಡಿ 6 ಸ್ಕ್ರೀನ್ಸು ದುಬೈ ಮಾಲ್ನಲ್ಲಿ ಒಂದೇ ಟೈಮ್ನಲ್ಲಿ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಕನ್ನಡ ಪ್ರಾಮುಖ್ಯತೆ ಕೊಟ್ಟು 2 ಥಿಯೇಟರ್ನಲ್ಲಿ ಕನ್ನಡ ಹಾಕ್ಬಿಟ್ಟು ಎಲ್ಲ 3Dಯಲ್ಲಿ ಮಾಡ್ತೀವಿ. ಇಲ್ಲ, ಅವ್ರಿಗೆ ಏನು ಸಿಗುತ್ತೆ? 10 and 15 ಈಗ ಪ್ರೀಮಿಯರ್ ಶೋ ನಡೀತಾ ಇರೋದು ದುಬೈನಲ್ಲಿ, ಹಂಗಾಗ್ಬಿಟ್ಟು ಅಲ್ಲಿಯೇ ಕನ್ನಡಿಗರಿಗೆ ಈ ಅವಕಾಶ. ಇಲ್ಲಿಯರಿಗೆ ಅಂದ್ರೆ ನೀವು ಬರ್ಬೋದು. ಮೋಸ್ಟ್ ವೆಲ್ಕಮ್. ನಾನು ಅದನ್ನ ಡಿಸ್ಪ್ಲೇ ಮಾಡ್ಬಿಡ್ತೀನಿ. As collectible. This is what Sudeep sir and Priya ma'am's vision is, that this is the movie of the decade, and premier people who hold the premier passes will have a beautiful collection forever. So with block tickets, we don't not only give you the utility to enter the cinema, buy, resell, and whenever it's resold, the event organizer gets a royalty, but it also makes ticket cool, fun, interactive. How? For example, every 24 hours a new announcement, a new dialogue of Sudeep sir will be shown on the ticket itself. Okay, instead of, and what's more cool, the brand sponsors and all, they automatically will come every 6 hours on your NFT ticket itself. So this makes a new way to communicate, make your ticket cool. So this is why, you know, and I thank Sudeep sir, Priya ma'am to trust us as their ticketing partner. Yeah. I think you may also want to add that these are the 4 films or the 4 experiences of Kicha Creations exclusively for the future, and also that it gives you far more engagement and gets you closer to the star, because each time you're engaging, you're just getting closer by seeing what he says, what he uploads, and you find that all the time. So this is why you should hold that collectible and say, I was the first one for that NFT premiere. And Shifali, you can imagine somebody taking so much, having so much guts that he has a vision and trust among people. Among people that they're already committing to 4 next shows which are not even in place at the moment. That's something very unique. So this NFT property would be of Kicha, or in all the movies of Kicha Creations in particular. So whatever they release, that's what you have the privilege of experiencing. I think a very valid point Sudeep sir also said was that how to do this. How do you actually make this vision a reality? So basically what happens is that, you know, the blockchain technology is such that you can airdrop products onto the wallet. So once you have the account created on blocktickets.io, it becomes very easy for a platform like us to drop products and promotions onto your wallet. So whenever you log in, you can actually see your collection. Now, even to that extent, even social media is integrating the NFTs, like Instagram is now linking their NFTs with the social media platform. So you can actually demonstrate your passes of the membership on the social media as well. So this becomes a high point for you to actually, you know, this is how the culture is. People want to show what they own. So this is the best way to actually show what they own. And whenever the wallet drops with a product, that product will get updated on your wallet itself. So automatically, you know, it's like a very dynamic process of updating. Whenever something happens, some update comes in. I'm usually the quiet. Yeah, can you hear me? Since he's the voice and he's the face, I'd rather take a back seat all the time. But I'm delighted, extremely delighted to present Coffee and Bun. It's his baby. He named it because he loves that combination of coffee and bun. So we just decided to stick to the name. The idea is to create a corporate brand out of Kicha Sudeep. He's walked this path for 26 years today, and I think it's high time we did something about it. So this was what we brainstormed, and we thought we'll have a couple of verticals under coffee and bun,
NFT took precedence. We wanted to start with a smart cafe, which is his pet project, but I think our team was super fast with the NFT, so this is what we're launching first. I'm sure we're going to meet you more often as and when we come up with more articles. So we'd like your good wishes, your blessings, and all your support, as you've always been with him. So please bless us in our new endeavor. Thank you. Sir, I have one question. Sure. It's for Sudeep sir only. Sudeep sir, you have got a lot of fans, very die-hard fans you have got. So whether this membership is going to give only for against the exchange of cash, or you want to do it on honorary? Sir, on honorary basis, I'm only available, sir. No. I've been giving myself, I'm just coming at. I've been giving myself, so I don't think with my fans I will have any kind of a conditioning at all. I've been unconditional in my approach, not from now, from the time I started my career. I think because of which I started doing this 26 years later, sir. So it has taken 26 years for me to even get into some sort of business, some sort of creative aspect, and as they rightfully said, when we started Coffee and Bun, it is because I have a passion towards cooking, I have a passion towards catering, and I have a passion because it runs in the family blood. So this is something I wanted to do, that's how it all started. Alright, so NFT or Kicha was, everything came later. See, as for the fans are concerned, for those people who have not been able to afford much more than a ticket, I don't think we have demanded anything at all. And for those fans of mine who have not even been able to buy tickets, I think we have arranged shows just like that, sir. So ಅಷ್ಟು ನಾನು ಮಾಡಿರಲಿಲ್ಲ ಅಂದ್ರೆ ನನಗೆ ಇಷ್ಟೊಂದು ಆ ಸ್ನೇಹಿತರು ಇರ್ತಾನೆ ಇರಲಿಲ್ಲ ಸರ್. ಆ ಅನ್ಕಂಡೀಷನಲ್ ವೇಯಲ್ಲಿ ನಾವು ಇವತ್ತವರೆಗೂ ಬಂದಿದ್ದೀವಿ ಅಂದಮೇಲೆ ಇವತ್ತಿಗೆ ಫಾರ್ ಎಕ್ಸಾಂಪಲ್ ಅಂತ ಒಂದು ಸ್ನೇಹಿತರ ಬಳಗದಲ್ಲಿ ಒಬ್ಬ ಹುಡುಗ ಅಲ್ಲೇ ನಿಂತಿದ್ದಾನೆ ಕೈ ಕಟ್ಕೊಂಡು, ನವೀನ್ ಅಂತ. ಅವರು ಬಂದಾಗ ಬಹಳ ಒಂದು ಅಂದ್ರೆ ನಾವು ಬೇರೆ ವರ್ಡ್ ಯೂಸ್ ಮಾಡ್ತೀವಿ, ಹೇಳಕ್ಕಾಗಲ್ಲ, ಒಳ್ಳೆಯ ಹುಡುಗರಾಗೆ ಬಂದಿದ್ದ ಸರ್ ನನ್ನ ಹತ್ರ. ಇವತ್ತಿಗೆ ಒಂದು 22 ಹೋಟೆಲಿನ ಮಾಲೀಕ ಸರ್, ಒಂದು 25 ಹೋಟೆಲಿನ ಮಾಲೀಕ ಸರ್. ಸೊ ಎಸ್ ಸರ್, ಅವರು ಸದ್ಯಕ್ಕೆ ಅಲ್ಲಿ ನಿಂತ್ಕೊಂಡಿದ್ದಾರೆ, ಬಟ್ ನಮ್ಕಿಂತ ಜಾಸ್ತಿ ದುಡಿತಾರೆ ಸರ್. ಸೊ ಇಷ್ಟೊಂದು ನಾವು ಸ್ನೇಹಿತರಿಗೆ ಫ್ಯಾನ್ಸ್ಗಳಿಗೆ ಮಾಡ್ಕೊಟ್ಟಿದ್ದೀವಿ. ಸೊ ಐ ಗೆಸ್ ಆನ್ ದ ನೋಟ್ ವಾಟ್ ಕಮಿಂಗ್ ಫ್ರಮ್ ಐ ಯರ್ ಸರ್, this is of snatching things from my fans or making money when they can't afford is not of my interest at all in my life, sir. So that way it doesn't hold at all. I'm there, sir. ಅದೇನಾಯ್ತು ಅಂದ್ರೆ, ಆ್ಯಂಡ್ ಇಲ್ಲಿಂದ ನಾವು ಬರೋ ದುಡ್ಡಲ್ಲೂ ನಾವು ಯಾವತ್ತು ಏನೇ ದುಡ್ಡು ಮಾಡಿದ್ರು ಅದು ಇನ್ನೊಂದು ಒಳ್ಳೆ ಕಡೆನೇ ಕೆಲಸ ಕೊಟ್ಟಿದ್ದೇವೆ ಹೊರತು ನಾವು ನಮಗಂತ ಮಾಡ್ಕೊಂಡಿದ್ದು ಬಹಳ ಕಮ್ಮಿ. When a business module is set up, the business modules will be set up according to the way how they can raise the equities of the company, raise the value of the company. Otherwise, we will have to start off only with the charity, sir. So which doesn't go that way. So a company is raised because of those things, and otherwise, forget a company alone, sir. I can't even afford the suit for the gentleman. Yeah. So these guys are somebody, and these are all not very inexpensive people. They're very expensive brains sitting next to me. So yes, sir. Apart from that, ನನಗೆ whatever best way I can. ಐ ಥಿಂಕ್ ಇವ್ರು ಏನೇ ಪ್ಲಾನ್ ಮಾಡಿದ್ರು ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ನಾನು ಬಂದೇ ಬರ್ತೀನಿ. ಕೆಲವು ಟೈಮ್ ಅದು ಆಗಲ್ಲ ಅಂದ್ರೆ ಏನು ಬಿಟ್ಟಾಕಿ ಕೊಟ್ಬಿಡೋ ಅಂತಾರೆ, ಗೊತ್ತಿಲ್ಲ ಅದು ಎಲ್ಲಿವರೆಗೆ ವರ್ಕ್ ಆಗುತ್ತೆ ಅಂತ. ಬಟ್ ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಬೀನ್ ಅನ್ಕಂಡೀಷನಲ್, ಐ ವಿಲ್ ರಿಮೇನ್ ದಟ್ ವೇ ಸರ್. ದಿಸ್ ಹೋಲ್ ಐಡಿಯಾ ಈಸ್ ಬಿಕಾಸ್ ಸರ್ ದೇರ್ ಇಸ್ ಇವತ್ತು ಫಾರ್ ಎಕ್ಸಾಂಪಲ್ ಮನೆ ಹತ್ರ ನಿಂತಿರ್ಬೇಕಾದ್ರೆ ದೇರ್ ಆರ್ ಸೋ ಮೆನಿ ಪೀಪಲ್. ಐ ಜಸ್ಟ್ ಹ್ಯಾಡ್ ವೆರಿ ಲಿಟಲ್ ಟೈಮ್ ಸರ್. ಐ ಮೀನ್ ದಿಸ್ ಹೋಲ್ ಪ್ಲಾನ್ ವಾಸ್ ನಾಟ್ ದೇರ್, ಫ್ರಮ್ ನನ್ನ ಅಜೆಂಡಾದಲ್ಲಿ ಇರಲಿಲ್ಲ. I was in Delhi, and from there I'm supposed to fly to other cities and other states. Allinda nanige I'm just flown down for this. So ee movement ಅಲ್ಲಿ ಬರ್ಬೇಕಾದ್ರೆ ಮನೆ ಹತ್ರ ಆಲ್ರೆಡಿ ಒಂದು 500 ಜನ ಸೇರಿದ್ದಾರೆ. And ಅಲ್ಲಿ ನನಗೆ ಒಂದು ಸ್ವಲ್ಪ ಹೋಗಿ ಒಂದು 10 ಜನ ಹತ್ರ ಫೋಟೋ ತೆಗೆಸೋಳಗೆ we are already late. So there not many times can we do that, but time ಇದ್ದಾಗ we have done every time. So this is only taking us closer. There are people who will get free things from me, sir. That's not the point. And there are people who like to own things. There are people who collect things and everything, and every bit of it is used for a good purpose only. So this only takes me closer to my people more and more and more, to chat more and everything. And whenever he will premiers ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, when he's saying in Dubai,
or wherever it's going to be organized again later, it's going to be a very fabulous one. So it's just not that one yellow show it won't be like that. It will be a celebration of an event, a celebration of an evening, a celebration where you're going to be part of a wonderful evening created specially for you. It is not even that yellow naditare, adar madhyadalli ಒಂದು 10 ಜನ ಬಂದು ಹೋಗ್ಬೋದು. It's not like that. It is a celebration with the people. You will own the premiere, sir. That's what it's going to be. That's what they are planning to say. ಅವರು ನಮಗೆ ಸುಲಭವಾಗಿ ಅರ್ಥ ಆಗಲಿಕ್ಕೆ NFT ಸುಲಭವಾಗಿ ಅರ್ಥ ಆಗಲಿಕ್ಕೆ ಭಾಳ ಸರಳವಾದ ಒಂದು ಮಾತು ಹೇಳಿ ಆರಂಭದಲ್ಲಿ ಅಭಿನವ್ ಏನು ಅಂತಂದರೆ, ಅದು ಈ ಹೆಣ್ಮಕ್ಳೆಲ್ಲ ದುಡ್ಡು ಹಾಕ್ಕೊಂಡು ಕಿಟ್ಟಿ ಪಾರ್ಟಿ ಮಾಡ್ತಾರಲ್ಲ ಆ ಥರದ್ದು ಅಂತ ಶುರು ಮಾಡ್ತಾ ಹೇಳಿದ್ರು. ಆಮೇಲೆ ಇಲ್ಲಿ ಟ್ರಸ್ಟ್ ಮುಖ್ಯನ ಹೊರತು ಇನ್ನೇನು ಅಲ್ಲ, ಇಲ್ಲಿ ಬರೀ ನಂಬಿಕೆಗಳಷ್ಟೇ ಇನ್ನೇನು ಇರಲ್ಲ ಅಂತ ನಾನು ಈ ನಂಬಿಕೆ ಬರೀ ನಂಬಿಕೆಗಳಲ್ಲೇ ಇರುತ್ತೆ, ಅಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೆಲ್ಲ ಇರುತ್ತೆ ಆ ಥರ. So what I said was, I was explaining what blockchain is, and I said blockchain is a trust system. And one of the advisors that we have, a very authority of blockchain, mentioned that it's a kiddie party. Wherein when you go into a kiddie party, you give money to the without actually getting into trust, because you know there are 10 other people sitting and trusting you that you've given the money. So therefore you never go back and ask, because you know the money will come. Similarly, blockchain is a trust, built on trust. What happens is there are 20,000 computers or millions of computers store the same data that you've actually entered. So what happens is whenever there is any difference in any computer, it will reflect back and say that this is not a valid entry. Therefore, it is a trust system wherein each computer is trusting the other computer. So it is not possible for you to change millions of computers, all the entries at one time. Therefore, the technology has become trust technology. First, we speak in our number panana. Is a trust. What are you talking about? Explain well. Well, thank you so much, Mrs. Priya and Sudeep. Language. Exactly. Yeah. So. Which is why I was asking you to say a few words and explain, because how you would explain to them, they would probably fit in better versus us explaining, because his terminology would probably, I used to call it, what's this new? No, you already didn't understand when you explained. So I can say what's Why do you think she came in? Why do you think I asked her to explain her vision? The first time he explained to me, he thought I understood everything and I was having a very intense look. Did you just keep looking at him and then zoning away? I was looking at him because I was not able to understand that day when he spoke. So it took a couple of meetings for me to understand. See, for me, apart from understanding, my friends here know that apart from cinema, I have really not been indulged in anything in my life apart from a little bit of cricket. Yeah, so this is new to me and this is exciting me to me also. But it is also my responsibility to make sure that my friends here who have been traveling with me understand it as equally as I do. And it is important for me that way. So that is what I was trying to tell them to explain in a better way. So here the launch is, and I'm launch I'm to launch it. I'm very, very happy because invariably people have been, some of you people like gentlemen like you and some of my new friends, I think you people, all of you have traveled with me, and we if at all there has been any queries which is unanswered, we will give you the answers. But eventually, I think in the flow, you will understand what we're doing. And so just get on to the kitchen house, which doesn't take, sir, Modi, sir, no matter whether it cares for a question like this. So, what happens is, kitchen hours doesn't take so much of money and all that. That's just absolutely, you just need to log in. When you log into Kichawas, you'll be able to understand everything. So I want to launch it today. We are going to be launching the Kichawas, and as I told you here, Zaakeer, the first NFT drop will be on 24th of this month. So okay, should I say launch or what should I say? So now I think you should carry on with the launch that you'd like. See, I'm just going to give you a very vague example. ಅಲ್ಲಿ ವರ್ಚುವಲ್ ವರ್ಲ್ಡ್ ಅಲ್ಲಿ ಒಂದು ಆರ್ಗನೈಸ್ ಮಾಡಿ ಒಂದು ಪಾರ್ಟಿ ಮಾಡಿದ್ರು ಅನ್ಕೊಳ್ಳಿ. Can you believe when you are a part of it, you are actually conversing with everybody and they are all real characters.
ಅಲ್ಲಿ ಅವ್ರು ಲಾಗಿನ್ ಆಗಿರ್ತಾರೆ. There will be people, if suppose Subramaniam or ನೀವು ನಮ್ಮ ಕಿಚನ್ ವಾಸ್ ಪಾರ್ಟ್ ಅಲ್ಲಿ ಅನ್ಕೊಳ್ಳಿ, you would have logged in, you'll be there. You are there and you are operating it yourself. Go ahead, I can come there and I can chat with you. You can chat with me and both of us can jump into something else. And from there you can meet you. You can come and have a chat. So this is what is happening is because ಈ ಟೈಮ್ ಕನ್ಸಂಪ್ಷನ್ಸ್ ಅಲ್ಲಿ ಇವತ್ತು ಏನಾಗಿದೆ, ದಿಸ್ ವರ್ಚುವಲ್ ರಿಯಾಲಿಟಿ ಹ್ಯಾಸ್ ಟೇಕನ್ ಓವರ್ ಮೆನಿ ಥಿಂಗ್ಸ್, ಇಸ್ಂಟ್ ಇಟ್? ಅಂಥದ್ರಲ್ಲಿ ದೀಸ್ ಕಿಚನ್ ವಾಸಸ್ ನೋಡಿ, ನೀವು ಆನ್ಸರ್ ಕೇಳ್ಬಿಟ್ಟು ಎಲ್ಲೋ ಮಾತಾಡ್ತಾ ಇದ್ದೀವಿ ಸರ್. ಸೊ ಅರ್ಥ ಆಗ್ತಾ ಇದೆ ನಿಮಗೆ ಹೇಳಿದ್ದಾನು. ದೇರ್ ಇಸ್ ಸಮಥಿಂಗ್ ಸರ್ ಫಾರ್ ದಟ್ ಐ ಟೆಲ್ ಯು ಸರ್. ಇವತ್ತು ನಾನು ನಿಮಗೆ ಏನೇ ಹೇಳಿದ್ರು ಪ್ರಾಬಬ್ಲಿ about 20%, 30% you'll be able to understand. But I think, don't you think ಇವಾಗ ಒಂದು ಸಿನಿಮಾ ಅರ್ಥ ಆಗ್ಬೇಕಾದ್ರೆ ಆ ಫುಲ್ ಸಿನಿಮಾ ನೋಡಲೇಬೇಕು ನಾವು? ಫಸ್ಟ್ ರೀನಲ್ಲಿ ಎಲ್ಲ ಅರ್ಥ ಆಗ್ಬಿಡುತ್ತಂದ್ರೆ ತಪ್ಪಾಗುತ್ತೆ. ಸೊ ಇವಾಗ ನಾನು ನಿಮ್ಗೆ ಏನೇ ಹೇಳ್ತಾ ಇದ್ರು ಒಂದು ಇಂಟ್ರೊಡಕ್ಷನ್ ಅನ್ಕೊಳ್ಳಿ. ಬಹುಶಃ ಹೋಗ್ತಾ ನೀವು ಲಾಗ್ ಇನ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಅಂಡ್ ಇಟ್ ಇಸ್ ರಿಯಲಿ ಫನ್ ಸರ್. ಅಂಡ್ ಇಟ್ ಇಸ್ ವೆರಿ ಸೀರಿಯಸ್ ಆಲ್ಸೋ. ಯು ಕ್ಯಾನ್ ಸ್ಟಾರ್ಟ್ ಓನಿಂಗ್ ಥಿಂಗ್ಸ್ ದೇರ್. ದಟ್ಸ್ ವಾಟ್ ವೆನ್ ಐ ಸಾ. ನನಗೆ ಇದು ಅರ್ಥ ಆಗಕ್ಕೆ ನನಗೆ 1.5 ವಾರ ಆಯ್ತು. ಇವ್ರು ಏನ್ ಹೇಳ್ತಾ ಇದ್ದಾರೆ ಇವರು, ನಾನು ಇಲ್ಲೇ ಇದ್ದೀನಲ್ಲ, ನಾನೇ ಕಲ್ಲು ಹೋಗ್ಲಿ ಅಂದ್ಬಿಟ್ಟು ನನಗೆ ನನ್ನ ಫಸ್ಟ್ ಪ್ರಶ್ನೆ ಬಂದಾಗ, ಇಟ್ಸ್ ಆಬ್ವಿಯಸ್ಲಿ ಐ ಆಮ್ ಆಲ್ಸೋ ಈಕ್ವಲಿ ಅನ್ಎಜುಕೇಟೆಡ್ ಟುವರ್ಡ್ಸ್ ಸರ್ಟನ್ ಥಿಂಗ್ಸ್, ಸೊ ನಾವು ಅದು ಹೋದಾಗ, ಬಟ್ ಆಫ್ಟರ್ ಐ ಅಂಡರ್ಸ್ಟುಡ್ ಇಟ್, ಐ ಥಿಂಕ್ ಇಟ್ ವಾಸ್ ವಂಡರ್ಫುಲ್. ಇಟ್ಸ್ ಅ ಬ್ಯೂಟಿಫುಲ್ ವರ್ಲ್ಡ್ ದೇರ್. ಸಿ, ದಟ್ ಇಸ್ ಗೋನ್ ಟು ಬಿ ದ ನೆಕ್ಸ್ಟ್ ಥಿಂಗ್. The world's NFTs and the virtual reality, the world, that is going to be the next thing. Otherwise, again, create money, it's going to be wonderful. That's what I'm saying. And you can be a part. ನೀವೆಲ್ಲೋ ಕೂತಿದ್ದೀರಾ, ನೀವೇನೋ ಮಾಡ್ತಾ ಇರ್ತಾ, ನೀವು ಪ್ರಪಂಚದಲ್ಲಿ ಇದ್ರೆ ಯು ಆರ್ ಇನ್ ಟೋಟಲ್ ಕಂಟ್ರೋಲ್ ಆಫ್ ಯುವರ್ ಸೆಲ್ಫ್. ವಾಟ್ ಯು ಡೂ ಅಂಡ್ ವಾಟ್ ಯು ಟಾಕ್, ವಾಟ್ ಆಲ್ ಯು ಕ್ಯಾನ್ ಡೂ. ವಿ ಕ್ಯಾನ್ ಇವನ್ ಹ್ಯಾವ್ ಅ ಫೈಟ್ ದೇರ್. ಓವರಾಲ್ ಈ ಆಕ್ಟಿವಿಟಿ ಮೆಂಬರ್ಶಿಪ್ ಇರ್ಬೋದು ಅಥವಾ ಈ ಪ್ರೀಮಿಯರ್ ಇದೆಲ್ಲ ನಡೀತಾ ಇರೋದು ನಿರ್ಮಾಪಕರಿಗೆ ಯಾವ ರೀತಿ ಪ್ಲಸ್ ಆಗ್ತಾ ಇದೆ, ವಿಕ್ರಾಂತ್ ಟೀಮ್ ಯಾವ ಹೆಲ್ಪ್ ಆಗ್ತಾ ಇದೆ ಅದ್ರ ಬಗ್ಗೆ? ಇವತ್ತು ನಿರ್ಮಾಪಕರಿಗೆ, ನನ್ನ ನಿರ್ಮಾಪಕರಿಗೆ ಎಲ್ಲಿ ಪ್ಲಸ್ ಆಗಿದೆ ಅಂದ್ರೆ, ಅವ್ರು ಇನ್ನೂ ಬೆಂಗಳೂರಲ್ಲಿ ಕೂತಿದ್ದಾರೆ, ನಾನು ಇಡೀ ದೇಶ ಓಡಾಡ್ತಾ ಇದ್ದೀನಿ ಸರ್ ಪ್ರಮೋಟ್ ಮಾಡ್ಬೋದು. ಹೌದು. ಸೊ ಏನಾಗಿದೆ, ಈ ಸಿನಿಮಾದಲ್ಲಿ ಒಂದು ನಿರ್ಮಾಪಕ ಅಲ್ಲ ಸರ್, ಅವನು ನನ್ನ ತಮ್ಮ. ಸೊ ಇದು ಫ್ಯಾಮಿಲಿ ಇದ್ದಾಗೆ. ಇಲ್ಲಿ ಅವರು ಓಡಾಡಲೇಬೇಕು ಅಂತ ಏನಿಲ್ಲ, ಈಗ ಆಗಿದ್ದೆಲ್ಲ ಎಲ್ಲರಿಗೂ ಒಳ್ಳೇದಾಗಲೇಬೇಕು. ಇದು ಬರೀ ನಿರ್ಮಾಪಕ ನಾನು ಅಂತ ಬರೋಲ್ಲ ಸರ್. ಇನ್ನೊಬ್ಬ ಹುಡುಗ ಇದೆ ನಮ್ಮ ಮಧ್ಯದಲ್ಲಿ, ಅನೂಪ್ ಅಂದ್ಬಿಟ್ಟು, ಅವರು ಇದಕ್ಕೆ ಲೈಫ್ ಕೊಟ್ಟಿದ್ದಾರೆ. ಲಾಟ್ ಆಫ್ ಪೀಪಲ್ ಆರ್ ದೇರ್ ಇನ್ ದಿಸ್. ಅಂಡ್ ಬಟ್ ಇಲ್ಲಿ ಸೇಲಬಲ್ ಅಂದ್ರೆ ರೆಕಗ್ನೈಸಬಲ್ ಫೇಸ್ ನಾನು ಒಬ್ಬನೇ ಆಗಿರೋದ್ರಿಂದ ದೇ ಆರ್ ಡಿಪೆಂಡಿಂಗ್ ಆನ್ ಮೀ ಅ ಲಾಟ್ ಫಾರ್ ಪ್ರಮೋಷನ್. ಸೊ ನನಗೆ ಇಫ್ ಯು ಸಿ ದಟ್ ಆಕ್ಚುಲಿ ಫ್ರಮ್ ಪಾಸ್ಟ್ 3 to 4 days ನಾನು ಬರೀ 6 hours ಮೇಲೆ ಮನೆಗೆ ಐ ಬೀನ್ ಟ್ರಾವೆಲಿಂಗ್ ಎವ್ರಿವೇರ್, ಗೋಯಿಂಗ್ ಎವ್ರಿವೇರ್. ಇಟ್ಸ್ ಅ ಮಸ್ಟ್. ಸೊ ಹಾಗಿರೋದ್ರಿಂದ ನನ್ನ ನಿರ್ಮಾಪಕ ಆರಾಮಾಗಿರ್ತಾರೆ ಸರ್. ತಲೆ ಕೆಡಿಸಿ ಆಲ್ರೆಡಿ ಅವನು ಆರಾಮಾಗಿದ್ದಾನೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಆ್ಯಂಡ್ ನನ್ನ ಸಹೋದರ ಅನ್ಕೊಂಡು ನಾನು ಹೇಳ್ತಾರ ಸರ್. ಐ ಥಿಂಕ್ ಇನ್ ಎವ್ರಿ ಫಿಲ್ಮ್ ಐ ಮೇಕ್ ಶ್ಯೂರ್ ದಟ್ ಮೈ ಪ್ರೊಡ್ಯೂಸರ್ಸ್ ಆರ್ ಓಕೆ ಅಂತ, ವೆದರ್ ಐ ಆಮ್ ಗುಡ್ ಆರ್ ನಾಟ್. ಇವರು 128 ಮೂವಿಯನ್ನು ಹೊರಗೆಲ್ಲ ಅವ್ರದ್ದು ಮಾಡ್ತಾ ಇದ್ದಾರೆ. ಅಂಡ್ ಆಫ್ ಕೋರ್ಸ್ ವಿಕ್ರಾಂತ್ ರೋಣ ಇದರಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಹಿ ಆಲ್ಸೋ ಇಸ್ ಗೋನ್ ಬೆನಿಫಿಟ್. ಡೆಫಿನೆಟ್ಲಿ ಇಟ್ ಇಸ್ ನಾಟ್ ದಟ್ ಅವ್ರು ಸಿನಿಮಾ ಮಾಡಿದಾರೆ ಅದನ್ನ ಎತ್ಕೊಂಡ್ಬಿಟ್ಟು ನಾವು ಆಟ ಆಡ್ತಾ ಇದೀವಿ ಅಂತಲ್ಲ. ಆಫ್ ಕೋರ್ಸ್ ಸರ್, ಎವ್ರಿ ಸರ್ 30% ನೋಡಿರ್ಬೋದು ಸರ್. 100% ಅವದೇ ಸರ್. ಅವ್ರದ್ದೇನಿದೆ ನನಗೆ ಬರುತ್ತೆ ಸರ್. ಅಲ್ಲಲ್ಲ, ಇದು ನನ್ನ ಹತ್ರ ಏನಿದೆ ಅವನೇ ತಗೊಳ್ತಾ ಇರ್ತಾರೆ. ನಿಮ್ಗೆ ಬರೋದಲ್ಲ, ಅವರು ಅದನ್ನು ಏನೇನೋ ಇದರದ್ದೆಲ್ಲ ಹೇಳಿದ್ರಲ್ಲ, NFT ಎಲ್ಲ ಅಲ್ಲ. ಬಟ್ ನೀವು ಆರ್ಗನೈಸರ್ಗೆ 30% ಹೋಗುತ್ತೆ ಅಂತ ಏನೋ ಮಾತಾಡಿದ್ರು. ಆರ್ಗನೈಸರ್ ಅಂದ್ರೆ ನಾವೇ ಅವರು ಸೇರಿದ್ರು. ಇದೊಂದು ಮುಗಿಸ್ಬಿಡಲ್ವಾ? I will answer. I promise I will answer. It's not that I'm avoiding. So we'll finish off with the thing first. ಮಂಜು ಸರ್ ಮಾತಾಡಿ. ಅಲ್ಲಿ ನಮ್ಮ ಸ್ನೇಹಿತರು ಕೇಳಿದ್ರು, ಒಬ್ಬ ನಿರ್ಮಾಪಕನಾಗಿ ನಮಗೆ ಸಿಗುವಂಥ ಲಾಭ ಏನು? ನಿರ್ಮಾಪಕ ಅನ್ನೋದಕ್ಕಿಂತ ಒಬ್ಬ ಕನ್ನಡಿಗನಾಗಿ ಇಂಥ ಎಲ್ಲ ಒಂದು ಒಳ್ಳೆ ವಿಚಾರಗಳು ನಾವು ಬೇರೆ ಯಾವುದೋ ದೇಶದಲ್ಲಿ ನಡೀತು, ಬೇರೆ ರಾಜ್ಯದಲ್ಲಿ ನಡೀತು ಅಂತ ನಾವು 3ನೇವರು 4ನೇವರು ಕೊನೆಯವರಾಗಿ ಪ್ರಾರಂಭ ಮಾಡೋದಕ್ಕಿಂತ ಮೊದಲಿಗರಾಗಿ ಪ್ರಾರಂಭ ಮಾಡ್ತಾ ಇರೋದು ನನಗೆ ಹೆಮ್ಮೆ ಕೊಡ್ತಾ ಇದೆ. ಇದು ದುಡ್ಡಿಗಿಂತ ಹೆಚ್ಚು. ಯಾಕಂದ್ರೆ ನಾವು ಕನ್ನಡಿಗರು ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಇನ್ನೊಂದು ಮತ್ತೊಂದು, ಆದರೆ ನಾವೆಲ್ಲ ಕೊನೆಯಲ್ಲಿ ಮಾಡ್ತಾ ಇರ್ತೀವಿ, ಇನ್ನೊಬ್ಬರನ್ನ ಕಾಪಿ ಹೊಡಿತಾ ಇರ್ತೀವಿ. ಆದರೆ ಇಂಥ ಒಂದು ಬ್ರೈನ್ ಸ್ಟಾರ್ಮ್ಸು, ನಮ್ಮ ಜಾಕೀರ್ ಅಹಮದ್ ಅವರು, ಇವರು ಹಿರಿಯೂರಿನವರು, ಕನ್ನಡ ಭಾಳ ಚೆನ್ನಾಗಿ ಬರುತ್ತೆ, ಇವ್ರನ್ನೆಲ್ಲ ಒಗ್ಗೂಡಿಸಿ ಇಂಥ ಒಂದು ದೊಡ್ಡ ವಿಚಾರನ ಮೊಟ್ಟ ಮೊದಲನೇ ಬಾರಿಗೆ ಕನ್ನಡದಿಂದ ಮಾಡ್ತಿರೋದು ನನಗೂ, ನನ್ನ ಒಬ್ಬ ನಿರ್ಮಾಪಕ, ಕನ್ನಡಿಗ, ನಮ್ಮ ಸ್ನೇಹಿತರಿಗೂ, ನಿಮ್ಮೆಲ್ಲರಿಗೂ ಹೆಮ್ಮೆ ಕೊಡುವಂಥ ವಿಚಾರ. ಇದು ಭಾಳಷ್ಟು ವಿಚಾರ ಇನ್ನೂ ನನಗೆ ಅರ್ಥ ಮಾಡ್ಕೊಳ್ಳೋದಿದೆ.
ನೀವೆಲ್ಲರೂ ಇದನ್ನ ಅರ್ಥ ಮಾಡ್ಕೊಂಡು ಇದನ್ನ ಇನ್ನೂ ಒಂದಷ್ಟು ಜನರಿಗೆ ಸರಿಯಾದ ರೀತಿ ತಲುಪಿಸಿದಾಗ ಇದು ಮುಂಚೂಣಿಗೆ ಹೋಗಿ ಬಹಳ ಒಳ್ಳೆ ರೀತಿಯಲ್ಲಿ ಮುಂದಿನ ಪೀಳಿಗೆಗೂ ಕೂಡ ಅರ್ಥ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಡೆಫಿನೆಟ್ಲಿ ವುಡ್ ಸೇ ದಟ್ ನಾನು ಈ ಟೈಮಲ್ಲಿ ಇಲ್ಲಿವರೆಗೂ ಈ ಕಂಪನಿ ಅಥವಾ ಇದಿಷ್ಟು ಈ ಮಟ್ಟಿಗೆ ಬಂದಿದೆ, ನಿಂತಿದೆ, ಡಿಸ್ಕಷನ್ಸ್ ಆಗಿದೆ. ಆ್ಯಂಡ್ ಈ ಒಂದು ವಿಚಾರದಲ್ಲಿ ತಿಳುವಳಿಕೆ ಇಲ್ಲದೆ ನಿಮ್ಮಗಳನ್ನು ಕರೆದಿ ಕೂರಿಸಿ ಮಾತಾಡೋದೇನೇ ನನಗಿಲ್ಲ. ಕಾರಣ ಯಾವುದೇ ಸಿನಿಮಾ ಪ್ರಪಂಚಕ್ಕೆ ನಾನು ನಿಮ್ಮನ್ನು ಕರೆದಾಗ ಕಂಪ್ಲೀಟ್ ಕಂಟ್ರೋಲ್ ಇರ್ತೀನಿ. ಈ ವಿಚಾರದಲ್ಲಿ ನನಗೆ ಐ ಶುಡ್ ಥ್ಯಾಂಕ್ ಪ್ರಿಯಾ, ಬಿಕಾಸ್ ಇವತ್ತುವರೆಗೆ ಇಲ್ಲಿ ಏನೇ ಬಂದು ಇವತ್ತಿಗೂ ಈ ಪೊಸಿಷನ್ ಅಲ್ಲಿ ನಿಂತ್ಕೊಂಡಿದೆ ಅಂದ್ರೆ ಐ ಥಿಂಕ್ ಶಿ ಇಸ್ ಟೇಕನ್ ಕಂಪ್ಲೀಟ್ ಇನಿಷಿಯೇಟಿವ್. ಐ ಆಮ್ ಟೆಲಿಂಗ್ ಯು ಶಿ ವಿಲ್ ಬಿ ಲೀಡಿಂಗ್ ದ ಟೀಮ್ ಆಲ್ಸೋ. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಿಸ್. ನಾನು ಐ ಬಿ ನನಗೆ ಐ ವಿಲ್ ಕಂಟಿನ್ಯೂ ಟು ಡೂ ವಾಟ್ ಐ ಆಮ್ ಗುಡ್ ಅಟ್. ಸೊ ದಟ್ ವೇ ಐ ಕ್ಯಾನ್ ಕೇಟರ್, ಎಲ್ಲದಕ್ಕೂ ಇದಕ್ಕೆಲ್ಲ ಕೇಟರ್ ಮಾಡ್ಬೋದು. ಆ್ಯಂಡ್ ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ನಾನು ತುಂಬ ಟೈಮಿಂದ ಹೇಳ್ತಾ ಇದ್ದೆ ಅವರಿಗೆ, ಫಾರ್ ದ ಎಜುಕೇಷನ್ ಶಿ ಹ್ಯಾಸ್ ಆ್ಯಂಡ್ ಫಾರ್ ದ ನಾಲೆಜ್ ಶಿ ಹ್ಯಾಸ್ ಆ್ಯಂಡ್ ದ ಬಿಸ್ನೆಸ್ ಅಕ್ಯುಮೆಂಟ್ ಶಿ ಹ್ಯಾಸ್, she should get into certain things, and I think it's the right time she's doing it. But ಇದಿಷ್ಟು ಜನ ಇವರೆಲ್ಲ ಕೂತಿದ್ದಾರೆ, ಇಲ್ಲಿ ಮಾಡಿದ್ದಾರೆ ಅಂತಂದ್ರೆ ಐ ಥಿಂಕ್ ದ ಚೇರ್ಮನ್ ಪ್ರಿಯಾ ಅವರು ಕಾರಣ. ಥ್ಯಾಂಕ್ ಯು. I don't want to jinx it. We have at least 4 verticals ready. So as and when we launch it, but food and beverage is definitely on the cards. There's a little bit of cricket on the cards. Anything that you can think Sudeep likes will surely be there. Cricket is there only because Exactly. Because the idea is to put him on a corporate platform, right? So everything to do with him and his likes and what you associate him with is what we're looking at. I will tell you one thing, sir. The other thing, one particular thing is my father has been a hotelier all his life, and right now he is retired from that particular thing, and he's happy. He's sitting at home. He's doing his bit. But somewhere adana continue ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಬಿಕಾಸ್ somehow ನಾನು ಬೆಳೆದಿರೋ ವಾತಾವರಣ ಅದೇನೆ. ಮೇ ಬಿ ನನಗೆ ಅವರಷ್ಟು ದೊಡ್ಡ ಸಂಸ್ಥೆ ಮಾಡಿ ಸರ್ವರ ಅಂತ ನಾನು ಮಾಡೋಕ್ಕಾಗ್ದಲೇ ಇದ್ರು ಸರ್ವ್ ಮಾಡಬಲ್ಲೆ ಸರ್. ಸೊ ಅದನ್ನ ಒಂದು ಪ್ರಯತ್ನ. ಆ್ಯಂಡ್ ಕಾಫಿ ಅಂಡ್ ಬನ್ ಇನ್ನೋವೇಷನ್ಸ್ ಅಲ್ಲಿ ಐ ವಾಂಟ್ ಟು ಹ್ಯಾವ್ ಆಸ್ ಮೆನಿ ಸ್ಮಾಲ್ ರೆಸ್ಟೋರೆಂಟ್ಸ್ ಟು ಕೆಫೇಸ್ ಟು ಎವ್ರಿಥಿಂಗ್. ಲಾಟ್ ಆಫ್ ಥಿಂಗ್ಸ್ ಐ ವಾಂಟ್ ಟು ಡೂ ವಿಚ್ ಇಸ್ ಆಫ್ ಮೈ ಇಂಟ್ರೆಸ್ಟ್, ವಿಚ್ ಬಿಲಾಂಗ್ಸ್. ಅಲ್ಲಿಂದ ನಾನು ಕೊಟ್ಕೊಂಡು ಇನ್ಫ್ಯಾಕ್ಟ್ ಕಾಫಿ ಅಂಡ್ ಬನ್ ಅಂತ ನಾನು ಕೊಟ್ಟಾಗ ಐ ಡೋಂಟ್ ನೋ ವೈ ಐ ಜಸ್ಟ್ ಲವ್ ದಟ್ ನೇಮ್, ಬಿಕಾಸ್ ಕಾಫಿ ಅಂಡ್ ಟೀ ಅಂಡ್ ಬನ್ ಕೇಳಿರ್ತೀರ, ಕಾಫಿ ಅಂಡ್ ಕುಕೀಸ್ ಕೇಳಿರ್ತೀರ, ಬಟ್ ದಟ್ ಕಾಫಿ ಅಂಡ್ ಬನ್ ಇಸ್ ಮೈ ಕಾಂಬಿನೇಷನ್. And I felt it is a very innovative thing, and now in the market we first heard that on the international standard corporate level they love that name. So it just like I accidentally ಬಂದಿದೆ ಹೆಸರು. ಸೊ ಅಲ್ಲಿಂದ ಸ್ಟಾರ್ಟ್ ಆದಾಗ ತುಂಬ ಚಿಕ್ಕದಕ್ಕೇನೋ ಸ್ಟಾರ್ಟ್ ಮಾಡಿದ್ದು. ಬಟ್ ಐ ಥಿಂಕ್ ಆಸ್ ಐ ಟೋಲ್ಡ್ ಯು, Zaakeer ಅವರು ತಗೊಂಡಿರೋ ಇನಿಷಿಯೇಟಿವ್, and the moment what Zaakeer and Manju did is they pulled in Priya. The moment our ಬಂದ್ಮೇಲೆ there is lot of, as she says, lot of verticals are going to come in, and we would love to express it or probably put it forth. ನಿಮ್ಮ ಮುಂದೆ ಒಂದಾಗ ಹಂತದಲ್ಲಿ ಇಡೋಣ ಅಂತಾನೆ, as in let us have more concrete things to talk about when we announce that. Any more questions? ವಿಕ್ರಾಂತ್ ರೋಣ ಮಾತಾಡ್ತಾ ಮತ್ತೆ ಬೇರೆ ಬೇರೆ ಸಿನಿಮಾಗಳು ನೀವು ಆಕ್ಟ್ ಮಾಡೋದಿರ್ಬೋದು, ಬೇರೆ ಸಿನಿಮಾಗಳು ಪ್ಲಾನ್ಸ್ ಎಲ್ಲ ವಿಕ್ರಾಂತ್ ರೋಣನ ಪ್ರೀಮಿಯರ್ಸ್ ಎಲ್ಲ ಮಾಡಿದಾರೆ, ಅದು ಬೇರೆ ಸಿನಿಮಾಗಳು ಇರುತ್ತಾ ಅಥವಾ ನೀವು ಆಕ್ಟ್ ಮಾಡಿದ ಸಿನಿಮಾಗಳು ಮಾತಾಡುತ್ತಾ? ಎಲ್ಲದೇ ಇರುತ್ತೆ ಸರ್, ಇರೋಕ್ಕಾಗಲ್ಲ. ಇವಾಗ ಕೆಲವು ಸಂಸ್ಥೆ ಮೇಲೂ ಡಿಪೆಂಡ್ ಆಗುತ್ತಲ್ಲ. ಈಗ ಸಂಸ್ಥೆಗೆ ನಾವು ಚೆನ್ನಾಗಿದ್ದು ಹೊಂದಾಣಿಕೆ ಇದ್ದು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರೆ ಒಂದು ಸಂಸ್ಥೆ ತರ ಹೋಗ್ಬೋದು. ಇಲ್ಲ ನೀವು ಕಲಾವಿದರಾಗಿ ಮಾತ್ರ ಬಂದ್ಬಿಟ್ಟು ಹೋದ್ರಿ ಸಾಕು ಅನ್ನೋ ಸಂಸ್ಥೆಗಳು ಇರ್ತವೆ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. But I don't think I'm collaborating with such ideas anymore. I'm just collaborating with a beautiful thing called creativity. ಇವತ್ತಿಗೆ ನಾನು ಸಿನಿಮಾ ಒಪ್ಕೋತಾ ಇರೋದು ಒಂದು ಸಂಭಾವನೆಗೋಸ್ಕರ ನಾನು ಒಪ್ಕೋತಾ ಇಲ್ಲ. ನಾನು ಒಪ್ಕೋತಾ ಇದ್ದೀನಿ ಅಂತಂದ್ರೆ it has to be a creative thought. It has to be a collage of ideas, collaboration of interest. ಅದೆಲ್ಲ ಹೋಗ್ತಾ ಇರೋದ್ರಿಂದ ಅಷ್ಟೊಂದು ಹೇಳ್ಬೋಲೆ 50% ಮೇಲೆ ಚಾನ್ಸಸ್ ಹೇಳ್ಬೋಲೆ that most of the films will be here with us. Definitely. ತುಂಬಾ ಜನಕ್ಕೆ ಹೊಸಬರಿಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ಥರ ಅವಕಾಶ ಸಿಗುತ್ತಾ ಸರ್? ಇವಾಗ ನಾವು ಸಪೋರ್ಟ್ ಮಾಡ್ತಾ ಇದೀವಿ, ಅವರು ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡದೆ ಸರ್ ಒಂದೇ ಒಂದು ಪ್ರಪಂಚ ಸರ್, ಚಿಕ್ಕದು ಒಂದು ಇಂಡಸ್ಟ್ರಿ ಸರ್.
ಎಲ್ಲರಿಗೂ ಇವಾಗ ಇದರ ಅವಕಾಶ ಇದೆ. ಕಿಚ್ಚ ವಾಸ್ ಈ ಪ್ರಪಂಚದಲ್ಲಿ ಅವ್ರು ಬರಕ್ ರೆಡಿ ಇದ್ದಾರೆ ಅಂದ್ರೆ ವಿ ಆರ್ ರೆಡಿ ಟು ಆಕ್ಸೆಪ್ಟ್ ಎನಿಬಡಿ. ಇಲ್ಲಿ ನಾನೇ ನಂದೇ ಅನ್ಕೊಂಡು ನಾನು ಯಾವತ್ತೂ ಮಾಡಿಲ್ಲ. ಸೊ ಬಟ್ ಫೋರ್ಸಬಲಿಗೂ ನಾನು ಯಾರನ್ನೂ ಹೇಳ್ಕೊಂಬೋದಿಲ್ಲ ಸರ್. ನಮ್ದೊಂದು ವಿಲನ್ ಡೈಲಾಗ್ ಇದೆ ಸರ್, ನಮಗೆ ಬಲವಂತದಿಂದ ಪ್ರೀತಿಸಿ ಗೊತ್ತಿಲ್ಲ, ಬಲವಂತದಿಂದ ಪ್ರೀತಿಸಿಕೊಂಡು ಗೊತ್ತಿಲ್ಲ. ಎಸ್ ನೀವೆಲ್ಲ ಕೇಳ್ತಾರೆ ಫಾರ್ ಹಿಂದಿ ಬೆಲ್ಟ್ ಇಟ್ಸ್ ಎ ವೆರಿ ಹ್ಯೂಜ್ ಮಾರ್ಕೆಟ್ ಅಂಡ್ ಅಲ್ಲೂ ಕೂಡ ಒಂದು ಕನ್ನಡದ ಒಂದು ಜನ ತುಂಬಾ ಇದ್ದಾರೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಟು ಗೋ ಅಂಡ್ ಸಿಟ್ ದೇರ್ ಅಂಡ್ ಪಬ್ಲಿಷರ್ಸ್. ಹಾಗೆ ಇವಾಗ ನಾನು ಹೇಳಿದ್ನಲ್ಲ, ಇವತ್ತು ಆಕ್ಚುಲಿ ಅಲ್ಲಿಂದ ಬೇರೆ ಕಡೆ ಹೊರಡಬೇಕಿತ್ತು. ಸೊ ಇವರೆಲ್ಲ ಹೇಳಿದ್ದು ನೀವು ಇಲ್ಲದೆ ಆಗುತ್ತೆ ಅಂತ ಹೇಳಿದ್ರು. ನಿನ್ನೆ ಫೋನ್ ಮಾಡ್ಬಿಟ್ಟು ಆಗಲ್ಲ ಅಂದ್ರು. ಎಲ್ಲೋ ಹೋಗ್ಬೇಕಾದ್ರೆ ಹಿಂಗೆ ಓಡೋದೆ ನಾನು ಅಷ್ಟೇ. ಮತ್ತೀಗ ಐ ವಿಲ್ ಬಿ ಲೀವಿಂಗ್ ಬಿಕಾಸ್ ಅಗೇನ್ ಟಿಲ್ ದ ರಿಲೀಸ್ ಲಾಸ್ಟ್ ಡೇಟ್ ಐ ವಿಲ್ ಬಿ ಟ್ರಾವೆಲಿಂಗ್ ಸರ್. And of course, Bangalore, I think we have 25th is the event, right? 24th, 25th again, we have a Bangalore event with them. ಎಷ್ಟು ಪರ್ಸೆಂಟೇಜ್ ಮುಗಿದಿದೆ ಸರ್ ಪ್ರಮೋಷನ್ಸ್ ಪ್ಲಾನ್ ಆಸ್ ಪರ್ ಪ್ಲಾನ್ ಸರ್? ಕಾಣಿಸ್ತಾ ಬಿಡಿ ಸರ್ ಇದೆ ಸರ್. ಎಷ್ಟು ಪರ್ಸೆಂಟೇಜ್ ಪ್ಲಾನ್ ಪ್ರಕಾರ ಮುಗಿದಿದೆ ಸರ್? 28.92 to be precise. I never knew I was so good in maths. ಸರ್ ಆಗಿದೆ ಸರ್, ಒಂದಿಷ್ಟು ಮಟ್ಟಿಗೆ ಆಗಿದೆ. ಐ ಥಿಂಕ್ ಪ್ರಮೋಷನ್ಸ್ ನಾವು ಏನೇ ಮಾಡಿದ್ರು ಸಾಕು ಅಂತ ಅನ್ಸಲ್ಲ ಸರ್. ದೆರ್ ಬಿ ಆಲ್ವೇಸ್ ಸಮಥಿಂಗ್ ಲೆಫ್ಟ್. ಬಟ್ ಬೆಂಗಳೂರಿನ ಒಂದು ಪ್ರಾರಂಭ ಮಾಡಿದ್ದು ಬೇರೆ ಬೇರೆ ಕಡೆ ಹೋಗಿದೆ. ಅಂಡ್ ಐ ಟೆಲ್ ಯು ಸರ್, ನಿಮ್ ತರನೇ ನನಗೆ ಬಹಳ ಒಂದು ಒಳ್ಳೆಯ ವೆಲ್ಕಮ್ ಕೊಟ್ಟು ಅಂಡ್ ಇಂಟ್ರೆಸ್ಟ್ ತೋರಿಸಿ ಸಿನಿಮಾ ಮೇಲೆ. ಐ ಥಿಂಕ್ ಎವ್ರಿ ಸಿಟಿ ಐ ಹ್ಯಾವ್ ಗಾನ್ ಸೋ ಫಾರ್ ಹ್ಯಾವ್ ಬಿನ್ ಶವರಿಂಗ್ ಮೀ ವಿತ್ ಲವ್ ಅಂಡ್ ರೆಸ್ಪೆಕ್ಟ್ ಬಿಕಾಸ್ ಆಫ್ ಇಟ್. ಇಲ್ಲಾಂದ್ರೆ ಈ ಮಟ್ಟಕ್ಕೆ ನಾವು ಒಂದು ಸಿನಿಮಾ ಮಾಡಬಹುದು ಅಷ್ಟೇ. ಒಂದು ಪ್ರಮೋಷನ್ಸ್ ಲೆವೆಲ್ ಅಲ್ಲಿ ನಾವು ಈ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂದ್ರೆ ಐ ಥಿಂಕ್ ವಿತೌಟ್ ದ ಸಪೋರ್ಟ್ ಆಫ್ ವಂಡರ್ಫುಲ್ ಪೀಪಲ್ ಲೈಕ್ ಯು ಎವ್ರಿವೇರ್ ಇಟ್ಸ್ ನಾಟ್ ಪಾಸಿಬಲ್. ಸೊ ಆನ್ ದಟ್ ಲೆವೆಲ್ 28.92 ಸರ್. ಎಸ್ ಎಸ್ ಓವರ್ಸೀಸ್ ಇದೆ. ಬಟ್ ಆಸ್ ಐ ಟೋಲ್ಡ್ ಯು ಎಲ್ಲಾ ಕಡೆ US ಅಂತ ಹೇಳಿದ್ರು. US ಗೆ ದೇ ವಾಂಟೆಡ್ ಟು ಹ್ಯಾವ್ ಅ ವಂಡರ್ಫುಲ್ ಸರ್. US ಗೆ ಹೋಗಕ್ಕೆ ನನಗೆ 2 ದಿನ ಬೇಕು, ಬರಕ್ಕೆ 2 ದಿನ ಬೇಕು ಸರ್. ಹಾಗಾಗ್ತದೆ. ಸೊ ವಿ ಆರ್ ಪ್ಲಾನಿಂಗ್ UAE ಒಂದು ನಡೀತಾ ಇದೆ. ಐ ಥಿಂಕ್ ದ ಪ್ರಮೋಷನ್ಸ್ ಏನೇ ಮಾಡಕ್ ಹೋದ್ರು ಐ ಥಿಂಕ್ ಐ ಆಮ್ ಫ್ಲೈಯಿಂಗ್ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಅಂಡ್ ಫ್ಲೈಯಿಂಗ್ ಬ್ಯಾಕ್ ಲೇಟ್ ನೈಟ್ ಫ್ಲೈಟ್ ಮುಗಿಸಿ ವಾಪಸ್ ಬರಲೇಬೇಕು ಬಿಕಾಸ್ ಐ ಹ್ಯಾವ್ ಅನ್ ಇವೆಂಟ್ ಹಿಯರ್. ಸೊ ವಿ ಆರ್ ಪ್ಲಾನಿಂಗ್. ನನಗೆ ಬಹಳ ಆಸೆ ಇತ್ತು ಆಕ್ಚುಲಿ ನಾನು ಆ ದೇಶಕ್ಕೆ ಹೋಗಿ ಮಾಡಬೇಕು ಅಂತ. ಬಟ್ ವಿ ಆರ್ ರನ್ನಿಂಗ್, ವಿ ಡೋಂಟ್ ಹ್ಯಾವ್ ಸೋ ಮಚ್ ಟೈಮ್. ಡೆಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ನಾವು ವಿಸಿಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಆಗಿಲ್ಲ, ಪರ್ಮಿಷನ್ ಸಿಕ್ಕಿಲ್ಲ ಅಂತ ಕೇಳ್ಪಡ್ತಾ ಇದೀವಿ. ಅದ್ರ ಕೇಳ್ಪಟ್ಟು ಯಾವುದು ಪರ್ಟಿಕ್ಯುಲರ್ ಪ್ಲೇಸ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಯಾವ್ದು ಸರ್ ಪರ್ಟಿಕ್ಯುಲರ್ ಪ್ಲೇಸು? ವೈಫ್ ಇದ್ದಾರೆ ಇಲ್ಲಿ. ಎಲ್ಲ ಕಡೆ ಹೋಗ್ತಿದ್ದೀನಿ ಸರ್. ವೈಫ್ ಇರೋದ್ರಿಂದ ಆನ್ಸರ್ ಮಾಡಲ್ಲ ಅಂತನಾ? ಅಲ್ಲ ಸರ್, ಅವ್ರು ನೋಡಿ ಸರ್, ಅವರು ಏನೇನ್ ಮಾಡ್ತಾರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಎಲ್ಲ ನಮ್ಮ ರಾತ್ರಿ ಸ್ನೇಹಿತರೆ ಎಲ್ಲರೂ. ಇಲ್ಲ ಸರ್, ಯಾತ್ರ ಇಲ್ಲ. ವಿ ವಾಂಟ್ ಟು ಗೋ ಟು ಇಂಡಿಯಾ ಗೇಟ್. ಅಲ್ಲೊಂದು ಇವಾಗ ಆಕ್ಚುಲಿ ಪ್ರಾವಿಷನ್ಸ್ ಬಿಕಾಸ್ ಆಫ್ ದ ರೆನೋವೇಷನ್ಸ್ ಇಲ್ಲ. ಬಟ್ ದೇ ಅಲೌಡ್ ಅಸ್. ಐ ಟುಕ್ ಪರ್ಮಿಷನ್, ವೆಂಟ್ ಇನ್ ಸೈಡ್, ಬಟ್ ದೇ ಗೇವ್ ಅಸ್ ಲೈಕ್ 2 minutes. ಅಲ್ಲಿ ಪ್ರೋಟೋಕಾಲ್ಸ್ ತುಂಬಾ ಇದೆ ಸರ್, ಬಿಕಾಸ್ ಇಟ್ಸ್ ಸರೌಂಡಿಂಗ್ ಆಲ್ ದ ಮಿನಿಸ್ಟ್ರೀಸ್. ಅಷ್ಟು ಬಿಟ್ಟರೆ ನಾವು ಎಲ್ಲೂ ಹೋಗಿಲ್ಲ ಸರ್. ಹೋಟೆಲ್ ಇದ್ವಿ, ವಿ ವೆಂಟ್ ಟು ದ ಮಿನಿಸ್ಟರ್ಸ್ ಹೌಸ್, ಕೇಮ್ ಬ್ಯಾಕ್, ಹೋಟೆಲ್ ಪ್ರಮೋಷನ್ಸ್ ಅಂಡ್ ವಿ ಗಾಟ್ ಬ್ಯಾಕ್. ಪರ್ಮಿಷನ್ಸ್, ದೇರ್ ಇಸ್ ನಥಿಂಗ್ ದಟ್ ವಿ ವಾಂಟ್ ಟು ಸಿ ಅಟ್ ಆಲ್. ಕಪಿಲ್ ಶರ್ಮಾ ಶೋನಲ್ಲಿ ಏನಾದರೂ ನಿಮ್ದು ಪ್ರೊಮೋ ಬರೋದಿದೆಯಾ ಸರ್? ಸರ್, he is in USA with his family on a trip, sir. ಇಲ್ಲ ಅವರಿಲ್ಲ. ನಾರ್ತ್ ಇಂಡಿಯಾದಲ್ಲಿ ನಮ್ಮ ಕನ್ನಡ ರೀಜನಲ್ ಲ್ಯಾಂಗ್ವೇಜ್ ತುಂಬಾ ಇದೆ. ಹಿಂದಿ ಹೊರತುಪಡಿಸಿ ಬೇರೆ ಯಾವ್ದಾರ ಭಾಷೆಯಲ್ಲಿ ಡಬ್ಬಾಗಿ ರಿಲೀಸ್ ಆಗ್ತದೆ? ಈಗ ಎಲ್ಲ ಇದೆಲ್ಲ ತಮಿಳ್ ಇದೆ, ತೆಲುಗು ಇದೆ, ಮಲಯಾಳಂ ಇದೆ. ನಾರ್ತ್ ಇಂಡಿಯಾ ನಾರ್ತ್ ಇಂಡಿಯಾ ಇಲ್ಲ ಸರ್. ಆಕ್ಚುಲಿ ಏನಾಗುತ್ತೆ, ಆ ಬೆಲ್ಟ್ ಅಲ್ಲಿ ನಮಗೂ ಆಕ್ಚುಲಿ ಇವರು ಫಸ್ಟ್ ಮರಾಠಿ, ಭೋಜ್ಪುರಿ ಎಲ್ಲ. ಭೋಜ್ಪುರಿಯಲ್ಲಿ ಒಂದು ಅಷ್ಟು ತುಂಬಾ ಸ್ವಲ್ಪ ಸ್ಟ್ರೆಂತ್ ಇದೆ ಸರ್. ಅದ್ ಬಿಟ್ರೆ ಏನಾಗುತ್ತೆ, ಹಿಂದಿ ಗೋಸ್ ಇನ್ ಎವ್ರಿ ಸ್ಟೇಟ್. ಹಾಗಿರ್ಬೇಕಾದ್ರೆ ಏನಾಗುತ್ತೆ, ದೆನ್ ಅಲ್ಲಿನ ವ್ಯಾಪಾರ ಟೋಟಲ್ ಆ ಡಿಸ್ಟ್ರಿಬ್ಯೂಟರ್ ಹೂಸ್ ಬೈಂಗ್ ದ ಕೋರ್ ದಟ್ ಇಸ್ ಹಿಂದಿ, ಅವರೇ ತುಂಬಾ ಥಿಯೇಟರ್ಸ್ ಬಿಟ್ಬಿಟ್ಟಿರ್ತಾರೆ ಸರ್. ಸೊ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ರೇಷಿಯೋ ಆಫ್ 1 to 10 ಅನ್ಕೊಳ್ಳೋಣ, ಅಥವಾ 100 ಅನ್ಕೊಳ್ಳೋಣ. ಅಂಡ್ ನೀವು ಮಾತಾಡ್ತಾರೆ ಯಾವ್ದು ಬೇರೆ ಸ್ಟೇಟ್ ಅನ್ಕೊಳ್ಳೋಣ, ಅಲ್ಲಿ ಆಲ್ಮೋಸ್ಟ್ 70%, 80% ಹಿಂದಿನೇ ಬಂದ್ಬಿಡುತ್ತೆ. ಯಾವ್ದು 20% ನಾವು ಆ ಸಿನಿಮಾನ ಡಬ್ ಮಾಡಬೇಕು. ಅಗೇನ್ ಎಕ್ಸ್ಟ್ರಾ 1 additional ಡಬ್ಬಿಂಗ್ ಮಾಡೋದು ತಪ್ಪೇನಿಲ್ಲ ಅಥವಾ ತೊಂದರೆ ಏನಿಲ್ಲ. ಬಟ್
it will cost us the same volume of money which we are spending for a Hindi or a Tamil or a Telugu or a Malayalam. ವಿದೇಶಿ ಭಾಷೆಗಳಿಗೆ ಎಷ್ಟು ಡಬ್ ಆಗಿದೆ ಇದು? ಸರ್, ವಿದೇಶಿ ಭಾಷೆಗಳಿಗೆ ಒಂದಷ್ಟು ಡಬ್ ಮಾಡ್ತೀವಿ ಅಂತಂದಿದ್ರೆ ಹೌದು. ಎಷ್ಟು ಭಾಷೆಗಳಿಗೆ? ಸುಮಾರು ಅಟ್ ಪ್ರೆಸೆಂಟ್ ಇಂಗ್ಲಿಷ್ ಅಂಡ್ ಸ್ಪ್ಯಾನಿಷ್ ಮಿಕ್ಕಿದ ಲ್ಯಾಂಗ್ವೇಜ್ಗಳು ಅರಬಿಕ್ ಆಗಿದೆ ಸರ್. ಸೈಮಲ್ಟೇನಿಯಸ್ ಮಾಡ್ತಾ ಇಲ್ಲ, ಆಮೇಲೆ ಮಾಡ್ತಾರೆ. ಅಲ್ಲ, ಡಬ್ ಆಗಿದೆ. ಅರಬಿಕ್ ಆಗಿದೆ, ಜರ್ಮನ್ ಆಗಿದೆ, ಸ್ಪ್ಯಾನಿಷ್ ಆಗಿದೆ, ಇಂಗ್ಲಿಷ್ ಆಗಿದೆ ಸರ್. ನಾನು ಮಾಡಿಲ್ಲ ಸರ್, ಇಂಗ್ಲಿಷ್ ಮಾಡಿದ್ದೀನಿ ಅಷ್ಟೇ, ಇನ್ಯಾವುದು ಮಾಡಿಲ್ಲ. ಅಂಡ್ ಒನ್ ಮೋರ್ ಗುಡ್ ಥಿಂಗ್, ಒನ್ ನ್ಯೂ ಥಿಂಗ್ ವಿ ಹ್ಯಾವ್ ವೆಂಚರ್ಡ್ ದಿಸ್ ಟೈಮ್. ಐ ಥಿಂಕ್ ಐ ಟೇಕ್ ದ ಆಪರ್ಚುನಿಟಿ ಹೇಳೋದಕ್ಕೆ. ಸೀನಿಯರ್ ಡಬ್ ಅಂತ ವಿ ಹ್ಯಾವ್ ಡನ್ ದಿಸ್ ಟೈಮ್. ಅದೇನಂತಂದ್ರೆ, ನೀವು ಇವಾಗ ಸಪೋಸ್ ನಿಮಗೆ ಇಂಟ್ರೆಸ್ಟ್ ಬರ್ಬೋದು. ಈಗ ಅದು ನೀವು ಯಾವ್ದಾರ ಥಿಯೇಟ್ರಲ್ಲಿ ಇದ್ರೆ, ಸಪೋಸ್ ಲೆಟ್ ಸೈ ನಾನು ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೋ ಆಂಧ್ರದಲ್ಲಿ ಇದ್ದೀರಾ ಅನ್ಕೊಳ್ಳೋಣ ಸರ್. ಆಂಧ್ರದಲ್ಲಿ ಇದ್ರೆ ಬಟ್ ಯು ವಾಂಟ್ ಟು ಸಿ ಎ ಕನ್ನಡ ವರ್ಷನ್. ಅಲ್ಲಿ ನಿಮಗೆ ಕನ್ನಡ ವರ್ಷನ್ ನಿಮಗೆ ಬೇಕಾಗಿರೋ ಟೈಮಲ್ಲಿ ಸಿಕ್ಕಿರೋ ಅನ್ಕೊಳ್ಳೋಣ, ಬಟ್ ಯು ಗೆಟ್ ತೆಲುಗು ಫಿಲ್ಮ್, ಕರೆಕ್ಟ್? ಸೊ ನೀವು ಒಳಗಡೆ ಹೋಗ್ತಿದ್ದಂಗೆ ಆ ಆ್ಯಪ್ ಓಪನ್ ಮಾಡಿದಾಗ ಆ ಟೈಮಿಂಗ್ ಕೇಳುತ್ತೆ, ಥಿಯೇಟರ್ ಕೇಳುತ್ತೆ, ಬಿಕಾಸ್ ಇಟ್ ಐಡೆಂಟಿಫೈಸ್ ಇಟ್. ನೀವು ಅದು ಒಳಗಡೆ ಇಲ್ಲ ಅಂದ್ರೆ ಅದು ಆಗಲ್ಲ. ನೀವು ಒಳಗಡೆ ಹೋಗಿ ಅದನ್ನ ಆನ್ ಮಾಡ್ಕೊತಿದ್ದಂಗೆ ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ಅದು ಸಿಂಕ್ ಆಗುತ್ತೆ. ಆ ಸೌಂಡ್ ಸಿಂಕ್ ಆಗ್ತಿದ್ದಂಗೆ ನಿಮ್ಮ ಹೆಡ್ಫೋನಲ್ಲಿ ಕನ್ನಡ ಬರುತ್ತೆ, ವಿತ್ ಮ್ಯೂಸಿಕ್, ವಿತ್ ಎವ್ರಿಥಿಂಗ್. ಸೊ ಸಿಮಿಲರ್ಲಿ ಎವ್ರಿ ಲ್ಯಾಂಗ್ವೇಜ್. ನೀವಿವಾಗ ಇಲ್ಲಿ ಕೂತ್ಕೊಂಡು ಇವಾಗ ಹಿಂದಿ ನೋಡಬೇಕು ಅಂತ ಆಸೆ ಪಟ್ಟರೆ ಅನ್ಕೊಳ್ಳಿ, ಅಂಡ್ ಇದು ಥಿಯೇಟರ್ ಅಲ್ಲಿ ಇದ್ರೆ ಮಾತ್ರ ವರ್ಕ್ ಆಗುತ್ತೆ ಸರ್. ಅದು ನಿಮ್ಗೆ ಇಡೀ ಸೌಂಡ್ ಟ್ರ್ಯಾಕ್ ಬರುತ್ತೆ ವಿತ್ ಮ್ಯೂಸಿಕ್, ವಿತ್ ಎವ್ರಿಥಿಂಗ್. ಅಂಡ್ ಟ್ರೈಲರ್ಸ್ ಅಲ್ಲಿ ಇದ್ರೆ ಅಡಿಷನಲ್ ಬೆಸ್ಟ್ ಏನಂದ್ರೆ, ಟ್ರೈಲರ್ಸ್ ಅಲ್ಲಿ ಬೇಕಾಗಿಲ್ಲ ಇದು ಥಿಯೇಟರ್ ಲಿಂಕ್. ನೀವಿವಾಗ ಸಪೋಸ್ ನಿಮಗೆ ಆ ಟ್ರೈಲರ್ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಕನ್ನಡ ಹುಡುಕ್ತಾ ಇದ್ರೆ ಮಲಯಾಳಂ ಸಿಕ್ತು ಅನ್ಕೊಳ್ಳೋಣ. ಐ ಜಸ್ಟ್ ಮೇಕಿಂಗ್ ಇಟ್ ಲಿಟಲ್ ಸೌಂಡ್ ಲಿಟಲ್ ಡಿಫಿಕಲ್ಟ್, ಇಟ್ ಇಸ್ ನಾಟ್ ದಟ್ ಡಿಫಿಕಲ್ಟ್. ಮಲಯಾಳಂ ಸಿಕ್ತು ಅನ್ಕೊಳ್ಳೋಣ. ಸೊ ದ ಸೇಮ್ ಆಪ್ ಫೋನ್ ನೀವು ಆ ಟ್ರೈಲರ್ ಆಗ್ತಿರೋ ಲ್ಯಾಪ್ಟಾಪ್ ಆಗ್ತಾ ಇಟ್ರು ಸರ್ ಆನ್ ಯುವರ್ ಹೆಡ್ ಫೋನ್ ಕನ್ನಡ ವೆಲ್ಕಮ್. ಸೊ ಥಿಯೇಟರ್ ಅಲ್ಲಿ ನೀವು ಯಾವ ಭಾಷೆಯಲ್ಲಿ ನೋಡ್ಬೇಕು ಅಂತ ಹೇಳ್ತೀರ, ಅದು ಗಿವ್ಸ್ ಅ ಚಾಯ್ಸ್. ಯಾವ ಟೈಮಿಂಗ್ ಅಂತ ಇದ್ರೆ ಆ ಟೈಮಿಂಗ್ ಒತ್ಬಿಟ್ಟು ನೀವು ಯಾವುದೇ ಥಿಯೇಟರ್ ಅಲ್ಲಿ ಎಲ್ಲೇ ಕನ್ನಡ ನೋಡ್ಬೇಕು ಅಂದ್ರೆ ಕನ್ನಡನೇ ನೋಡ್ತೀರಾ ಸರ್. ಹಿಂದಿ ನೋಡ್ಬೇಕು ಅಂದ್ರೆ ಹಿಂದಿ ನೋಡಿ, ಇಟ್ಸ್ ಟೋಟಲಿ ಅಪ್ ಟು ಯು ಆರ್ ಇನ್ ಕಂಟ್ರೋಲ್ ಆಫ್ ದ ಲ್ಯಾಂಗ್ವೇಜ್. ಈ ಪ್ರಯೋಗನ ವೀರೇಶ್ ಥಿಯೇಟರ್ ಅಲ್ಲಿ ಅಂದ್ರೆ ಬಹಳ ಹಿಂದೆ ಒಂದು 5-6 ವರ್ಷ. ಅದು ಸಮಸ್ಯೆ ಏನಿದೆ ಅಂತಂದ್ರೆ, ಈಗ ಇದು ಸರಿ ಮಾಡಿದಾರ ಗೊತ್ತಿಲ್ಲ, ಆ ಭಾಷೆ ಇದೆಯಲ್ಲ ಗೂಗಲ್ ಟ್ರಾನ್ಸ್ಲೇಷನ್ ಬೇರೆ ಬೇರೆ ಇವುಗಳನ್ನ ಬಳಸ್ಕೊಂಡು ಮಾಡ್ತಾ ಇರೋದು. ಅದು ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲ, ಅದೇ ಗೊತ್ತಾಯ್ತು. ಅದೇನ್ ಮಾಡುತ್ತಂತಂದ್ರೆ ಆ ಭಾಷೆ ಬಳಕೆ ಇದೆಯಲ್ಲ ಅದು ಸರಿಯಾಗಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಒಂದೆರಡು ಪ್ರಯೋಗ ಮಾಡಿದ್ರು ಅವರು. ಇವರು ವೀರೇಶ್ ಥಿಯೇಟರ್ ಚಂದ್ರು ಅವರು ಥಿಯೇಟರ್ ಅಲ್ಲಿ ಮಾಡಿದ್ರು, ಅದು ಆಗಿರ್ಲಿಲ್ಲ. ಸೊ ಇದು ಹೇಗೆ ಆಪರೇಟ್ ಆಗುತ್ತೆ ಅಂದ್ರೆ, ನಿಮಗೆ ಹೇಗೆ ಮಲಯಾಳಂ ಸಪೋಸ್ ಎಕ್ಸಾಂಪಲ್ ಕೊಡ್ತಾರೆ, ಹೇಗೆ ಮಲಯಾಳಂ ಕನ್ನಡ ಕನ್ವರ್ಟ್ ಆಗುತ್ತೆ ಅಂದ್ರೆ, ಬಿಕಾಸ್ ವಿ ವುಡ್ ಹ್ಯಾವ್ ಗಿವನ್ ದಿ ಎಂಟೈರ್ ಸೌಂಡ್ ಟ್ರ್ಯಾಕ್ ಆಫ್ ಆಲ್ ಅವರ್ ಲ್ಯಾಂಗ್ವೇಜ್. ಸೊ ನಿಮಗೆ ಕೇಳಿಸೋದು ಯಾವ್ದು ಎಲೆಕ್ಟ್ರಾನಿಕ್ ವಾಯ್ಸ್ ಅಲ್ಲ ಅಥವಾ ಗೂಗಲ್ ಟ್ರಾನ್ಸ್ಲೇಷನ್ ಅಲ್ಲ, ಇಟ್ ವಿಲ್ ಬಿ ಅವರ್ ವಾಯ್ಸ್ ಓನ್ಲಿ. ದ ಸೇಮ್ ಮ್ಯೂಸಿಕ್, same voice on your headphone, and the better the headphone, the better the quality. You will get exactly the language. You have language or not language. It's called Sudeepa, sir. Sudeepa. It's a free app, and adana namage we have had a wonderful tie-up, and adakoskara a lot of technical aspects now improvise ಮಾಡ್ಕೊಬೇಕಾಯ್ತು ಬಂತು. Because ಇವಾಗ ಹೆಡ್ಫೋನ್ ಅಂತ ಬರ್ತಿದ್ದಂಗೆ ಸರ್, there's one more thing. ಇಲ್ಲಿ ನಾವು ಸಪೋಸ್ 7.1 5.1 ಅಲ್ಲಿ ನಾವು ಮಾಡಿದ್ರೆ, ನಿಮಗೆ ಅಲ್ಲಿ ನಾನು ಸ್ಟೀರಿಯೋ ಆರ್ 5.1 and stereo I have to give you. So now again there is a extra mixing, and that means extra money again. Just to provide ನೀವು ಹೇಳಿದ್ರಲ್ಲ ಸರ್, ಈಗ ನಿಮ್ಮ ಫ್ಯಾನ್ಸ್ ಅಂತ ಹೇಳಿದ್ರಲ್ಲ, so these things we can do for our fans, that we spend this extra money, so that what happens, our track ಮತ್ತೆ ಟೆಕ್ನಿಕಲ್ ಮಾಡಿ ನಾವು ಸೌಂಡ್ ಟ್ರ್ಯಾಕ್ ಕೊಡ್ತಿದ್ದ ಹಾಗೇನೆ it is easily accessible sir. Just like that, you understand what I'm talking about. For example, ಇವಾಗ ನೀವು ಕನ್ನಡ ಸಿನಿಮಾನೇ ನೋಡ್ತಾ ಇದ್ರೆ ಅನ್ಕೊಳ್ಳೋಣ, ಸಪೋಸ್ ಯಾವುದೋ ಒಂದು ಹಾಡು ನಿಮಗೆ ಸಡನ್ ಆಗಿ ಹಿಂದಿಯಲ್ಲಿ ಕೇಳಿಸ್ಕೋಬೇಕು ಅಂತ ಅನ್ಸೋಣ, ಜಸ್ಟ್ ಥ್ರೋಯಿಂಗ್ ಐಡಿಯಾಸ್, ಯು ಹುಕ್ ಇಟ್ ಆನ್, ನಿಮಗೆ ಆ ಭಾಷೆಲ್ಲ ಹಾಡು ನಿಮಗೆ ಹೆಡ್ಫೋನ್ ಅಲ್ಲಿ ಕೇಳ್ತಾ ಇರುತ್ತೆ ಕಂಪ್ಲೀಟ್ಲಿ. ಸೊ ಎಂಟೈರ್ ಫಿಲ್ಮ್ ನೀವು ಯಾವುದೇ ಭಾಷೆಯಲ್ಲಿ ಇದ್ರೂ ನಿಮಗೆ ಬೇಕಾಗಿರೋ ಭಾಷೆನ ಯು ಕ್ಯಾನ್ ಎಂಜಾಯ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ. ಟೆಕ್ನಿಕಲಿ ಅದನ್ನ ಪಾರ್ ಎಕ್ಸಲೆನ್ಸ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿ ವಿ ಹ್ಯಾವ್ ಬೀನ್ ಡೂಯಿಂಗ್ ದಟ್.